lovely students, welcome back to my class. Today we are going to discuss about syllables. Syllables anta andakshanake it is very easy. Adre syllables ana easy anta tagolodikinta sometimes ಏನು ಮಾಡುತ್ತೆ ಅಂದ್ರೆ some words are confusions, some words are make confusions ಅನ್ನ ಮಾಡುತ್ತೆ. ಬಟ್ ಹೇಗಪ್ಪ syllables ಅನ್ನ ಈಸಿಯಾಗಿ ಸ್ಪ್ಲಿಟ್ ಮಾಡುವಂತದ್ದು ಜೊತೆಗೆ ಈಸಿಯಾಗಿ ಹೇಗೆ ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡುವಂತದ್ದು ಅಂತ ಈ ದಿನ ಕಲಿತಾ ಹೋಗೋಣ. ಮೊದಲಿಗೆ what is the meaning of syllables? Syllables are a word which contains with vowel sound. Vowel sounds, you know, 5 vowels are there: he, he, I, o, u. So the vowel sounds ಅನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಕರೆಕ್ಟ್ ಆಗಿ ಐಡೆಂಟಿಫಿಕೇಶನ್ ಮಾಡಿದ್ರೆ syllables are very easy ಅಂತ ಹೇಳ್ತೀನಿ. ಹಾಗೇನೆ syllables ಅನ್ನ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ತಾರೆ, ಜೊತೆಗೆ ನಾವು ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಈಸಿಯಾಗಿ ಸಾಲ್ವ್ ಔಟ್ ಮಾಡೋದು ಅಂತ ಈ ದಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆಲ್ಕಮ್. ಸೊ ಸಿಲಬಲ್ಸ್ ಅಲ್ಲಿ ನಾನು ಆಲ್ರೆಡಿ ನಮ್ಮ SSLC ಮಕ್ಕಳಿಗೆ ಅಥವಾ 8th 9th ಹೈಸ್ಕೂಲ್ ಮಕ್ಕಳಿಗೆ ಆ ಒಂದು ಈಸಿ ಮೆಥಡ್ ಅನ್ನ ಹೇಳಿದ್ದೀನಿ. ಅಂದ್ರೆ ಈಸಿ ಮೆಥಡ್ ಅಂದ್ರೆ ಇಟ್ಸ್ ಅ ಬ್ಲೈಂಡ್ ಮೆಥಡ್ ಅಂತ ಹೇಳ್ತೀವಿ. ಆ ಬ್ಲೈಂಡ್ ಮೆಥಡ್ ಅನ್ನೇ ನಾವೆಲ್ಲಾ ಕಡೆ ಅಪ್ಲೈ ಮಾಡೋದಂತ ಅಲ್ಲ. ಸೊ ನಾನು ಒಮ್ಮೆ ಚಂದನ ವಾಹಿನಿನಲ್ಲಿ ಈ ಒಂದು ಇಂಗ್ಲಿಷ್ ಏನು ಸಿಲಬಲ್ಸ್ ಟಾಪಿಕ್ ಅನ್ನ ನೋಡಿದೆ. ಆಗ ಒಬ್ರು ಆ ಒಂದು ಈಸಿ ಮೆಥಡ್ ಅಥವಾ ಚಿನ್ ಅಂಡ್ ಪಾಮ್ ಮೆಥಡ್ ಅನ್ನ ಅಪ್ಲೈ ಮಾಡಿ ಹೇಳಿದ್ರು ಒಂದು 5 years or 6 years ಬ್ಯಾಕ್ ಅಲ್ಲಿ. ಸೊ ನಾ ಅದನ್ನೇ ನಮ್ಮ ಮಕ್ಕಳಿಗೆ ಕೂಡ SSLC ಮಕ್ಕಳಿಗೆ ಪ್ರಾಕ್ಟೀಸ್ ಅನ್ನ ಕೊಟ್ಟಿದ್ದೆ. ಸೊ ಏನ್ ಮ್ಯಾಮ್, ವಾಟ್ ಇಸ್ ದ ಹೌ ಕ್ಯಾನ್ ವಿ ಅಪ್ಲೈ ಚಿನ್ ಟು ಪಾಮ್ ಮೆಥಡ್ ಅಂತ ಅಂದ್ರೆ ಆ ಸಿಲಬಲ್ಸ್ ಅನ್ನ ನಾವು ಸ್ಟ್ರೆಚ್ ಮಾಡಿ ನೋಡಿದಾಗ, ಅಂದ್ರೆ ಸ್ಟ್ರೆಚ್ ಮಾಡಿದಾಗ ಹೌ ಮೆನಿ ಟೈಮ್ಸ್ ಇಟ್ ವಿಲ್ ಬಿ ಸ್ಟ್ರೆಚ್ ಅಂದ್ರೆ ನಾವು ಹೇಳ್ತೀವಿ ಸ್ವರಾಕ್ಷರಗಳನ್ನ ಒತ್ತಿ ಹೇಳುವಂಥದ್ದು, ಹೌದಲ್ಲ? ಸೊ ಆ ಅಕ್ಷರಗಳನ್ನ ಎಲ್ಲಿ ಅಪ್ಲೈ ಮಾಡ್ತೀವೋ ದಟ್ ಈಸ್ ವೆರಿ ಈಸಿ ಮೆಥಡ್. ಅಂಡ್ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಬ್ಲೈಂಡ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾದ್ರೆ ಸಿಲಬಲ್ಸ್ ಅನ್ನ ನಾವು ಚಿನ್ ಟು ಪಾಮ್ ಮೆಥಡ್ ಅಲ್ಲಿ ಅಪ್ಲೈ ಮಾಡೋಣ. ಅಂದ್ರೆ ತುಂಬಾ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು. ಇದು ಚಿನ್ ಟು ಪಾಮ್ ಮೆಥಡ್ ಏನಿದೆ ತುಂಬಾ ಈಸಿ ಮೆಥಡ್, ಬಟ್ ಇದೇ ಪರ್ಫೆಕ್ಷನ್ ಅಲ್ಲ. ನಾವೇನನ್ನ ನೋಡ್ಬೇಕಾಗತ್ತೆ, ಹೋವೆಲ್ ಸೌಂಡ್ಸ್ ಅನ್ನ ನೋಡ್ಬೇಕಾಗತ್ತೆ. ಆದ್ರೆ ಕೆಲವೊಬ್ಬರಿಗೆ ತಲೆಗೆ ಹೋಗಲ್ಲ, ತುಂಬಾ ಈಸಿಯಾಗಿ ಅದು ಅಪ್ಲೈ ಆಗಲ್ಲ. ಸೊ ಅಂತವ್ರಿಗೆ ಏನಪ್ಪಾ ಅಂದ್ರೆ ಈ ಮೆಥಡ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಹೇಗೆ? ಚಿನ್ ಟು ಪಾಮ್. ಚಿನ್, ದಿಸ್ ಇಸ್ ಚಿನ್ ವಿನು. ಇಲ್ಲಿ ಚಿನ್ ಅಂಡ್ ಪಾಮ್, ಈ ಒಂದು ನಮ್ಮ ಕೈಯನ್ನ ತಗೋಬೇಕು. ಸೊ ಈ ಪಾಮ್ ಅನ್ನ ಚಿನ್ನಿಗೆ ಟಚ್ ಮಾಡಿ ನೋಡ್ಬೇಕು. ಅಂದ್ರೆ ವರ್ಡ್ಸ್ ಅನ್ನ ಉಚ್ಚಾರಣೆ ಮಾಡಿದಾಗ, ಪ್ರೊನೌನ್ಸಿಯೇಷನ್ಸ್ ಮಾಡಿದಾಗ ಹೇಗೆ ಚಿನ್ ಟು ಪಾಮ್ ಹೌ ಮೆನಿ ಟೈಮ್ಸ್ ಇಟ್ ವಿಲ್ ಬಿ ಟಚ್. ಆದ್ರೆ ತುಂಬಾ ಗ್ಯಾಪ್ ಅಲ್ಲಿ ತಗೋಬಾರ್ದು, ನಿಯರ್ಲಿ 1 small ಸೆಂಟಿಮೀಟರ್ ಇಷ್ಟು ಗ್ಯಾಪ್ ಅಲ್ಲಿ ಇಟ್ಕೊಂಡು ನಾವು ಚಿನ್ ಟು ಪಾಮ್ ಮೆಥಡ್ ಅನ್ನು ಅಪ್ಲೈ ಮಾಡಿ ನೋಡ್ಬೋದು. ಹಾಗಾದ್ರೆ ಐ ಗೇವ್ ಸಮ್ ಎಕ್ಸಾಂಪಲ್ಸ್ ಇಯರ್, ಮೋರ್ ದನ್ ಒಂದು 5 to 6 ಅನ್ನ ಕೊಟ್ಟಿದ್ದೀನಿ. ನೋಡೋಣ ಒಮ್ಮೆ ಈ ಮೆಥಡ್ ಅನ್ನ ನೋಡೋಣ. ಆ ನಂತರ ಪರ್ಫೆಕ್ಟ್ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಚಿನ್ ಟು ಪಾಮ್ ಮೆಥಡ್ ಅಲ್ಲಿ ಈಗ ಬೋರ್ಡ್, ಫಿಸಿಕಲ್, ಡೆವಿಲ್, ಆಕ್ಟರ್, ಸೆಪ್ಟೆಂಬರ್, ಡಿಸ್ಕವರಿ, ಜಾನ್ವರಿ ಅಂಡ್ ಮೌತ್, ಹಾಗೆ 8 ವರ್ಡ್ಸ್. ಓಕೆ, ಸೊ ಈಗ ನೋಡೋಣ. ಫಸ್ಟ್ ಬೋರ್ಡ್. ಸಿ ಇಯರ್, ತುಂಬಾ ಗ್ಯಾಪ್ ಕೊಡಬಾರ್ದು, ಇಷ್ಟು ನಿಯರ್ ಅನ್ನ ಇಟ್ಕೊಂಡು ಬೋರ್ಡ್. ಸೊ ಚಿನ್ ಹೌ ಮೆನಿ ಟೈಮ್ಸ್ ಟಚ್ ಆರ್ ಪಾಮ್, ಪಾಮ್ ಅನ್ನ ಎಷ್ಟು ಟೈಮ್ ಟಚ್ ಮಾಡುತ್ತೆ ನೋಡಿ. ಬೋರ್ಡ್. ಹಾಗೆ ಫಸ್ಟ್ ಎಕ್ಸಾಂಪಲ್ bored only, bored 1 time. Yes, no? Bored, no, bored 1 time our chin touch to palm. So this is 1 syllables. This is we are calling blind method, 1 syllables. Okay na? Second one what I gave, physical. Physical 3 times our chin touch to our palm. Physical. So it is 3 syllables. This is not for only 10th standard. 10th standard ಏನಿದೆ ಕ್ವಶನ್ ಪೇಪರ್ಸ್ ಅಲ್ಲಿ ಮೋರ್ ದನ್ ಒಂದು 10 ಪೇಪರ್ಸ್ ಅಲ್ಲಿ ಇರುವಂತಹ ವರ್ಡ್ಸ್ ಏನಿದೆ ಆ ವರ್ಡ್ಸ್ ಅನ್ನ ಸಿಲಬಲ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ನಾಟ್ ಫಾರ್ ಓನ್ಲಿ 10th ಸ್ಟ್ಯಾಂಡರ್ಡ್, ಇಟ್ಸ್ ಅಪ್ಲೈ ಫಾರ್ ಆಲ್ ಕ್ಲಾಸಸ್ 6, 7, 8, 9, 10 ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಬಿಫೋರ್ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಇಟ್ ವಿಲ್ ಬಿ ಈಸಿ ಫಾರ್ ಯುವರ್ 10th ಸ್ಟ್ಯಾಂಡರ್ಡ್ ಅಂತ ನಾನು ಹೇಳ್ತಿದ್ದೀನಿ. ಫಿಸಿಕಲ್, ಹೌ ಮೆನಿ ಟೈಮ್ಸ್ ಅವರ್ ಚಿನ್ ಟಚ್ ಟು ಅವರ್ ಪಾಮ್? 1, 2, 3. Physical 3 times. So it is 3 syllables. Very easy. Next, they will. See, they will 2 times. So 2 syllables. Actor. Actor. Here also 2 syllables. September. It is a 3 syllables. Discover.
Discovery. See here how many times it's split. Discovery. It's a 4 times. So 4 syllables. January. So what is January? So it's a 2 syllables. January. 3 syllables. So next, mouth. Mouth. It's a 1 syllables. Okay, it's clear. It is known as it's called as chin to palm method, blind method anta navu idana karitivi. This is correct way to identify the syllables, ma'am. No, this is not correct way to apply, but this is easy method to apply syllables anta na ಹೇಳ್ತೀನಿ. ಅಂದ್ರೆ ಈಸಿ ಆಗಿ ಕೆಲವೊಬ್ಬರಿಗೆ ಎಷ್ಟು ಓದಿದ್ರು ತಲೆಗೆ ಹೋಗೋದಿಲ್ಲ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದ್ರೆ ಅಂತ ಮಕ್ಕಳಿಗೆ ಸಿಲೆಬಲ್ಸ್ ಈ ಚಿನ್ ಟು ಪಾಮ್ ಮೆಥಡ್ ಏನಿದೆ ಇಟ್ ಇಸ್ ವೇ. ಹಾಗಂತ ಮ್ಯಾಮ್ ಇದು ಹೇಳಿದ್ದಾರೆ ಇದನ್ನೇ ಅಪ್ಲೈ ಮಾಡೋಣ, ನೋ. ಸೊ ಹಾಗಾದ್ರೆ ರಿಯಲ್ ಮೆಥಡ್ ಸಿಲೆಬಲ್ಸ್ ಯಾವುದು ಅಂತ ಬಂದ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ದ ಓವಲ್ ಸೌಂಡ್ಸ್. ಸ್ವರಾಕ್ಷರಗಳು ಕನ್ನಡದಲ್ಲಿ ನಾವು ಹೇಗೆ ಸ್ವರಗಳನ್ನ ಹೇಳ್ತೀವಿ ಹಾಗೇನೆ ಓವಲ್ ಸೌಂಡ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ವಿಚ್ ಆರ್ ದ ಓವಲ್ಸ್? ಎ, ಇ, ಐ, ಓ, ಯು. ವಿತೌಟ್ ಎ, ಇ, ಐ, ಓ, ಯು we are not possible to frame the words in English. ಹೌದಲ್ಲ? ವಿತೌಟ್ ಈ ಒಂದು ಎ, ಇ, ಐ, ಓ, ಯು ಅನ್ನ ಬಿಟ್ಟು ವರ್ಡ್ಸ್ ಫಾರ್ಮೇಶನ್ಸ್ ಆಗಲ್ಲ. ಸೊ ಹಾಗಾದ್ರೆ ಇಲ್ಲಿ ಯಾಕೆ ಮ್ಯಾಮ್ ಓವಲ್ ಸೌಂಡ್ಸ್ ಅನ್ನ ಹೇಳಿಸ್ತಿದ್ದಾರೆ ಅಂದ್ರೆ ಹಿಯರ್ ಈಚ್ ಓವಲ್ ಸೌಂಡ್ಸ್ ವಿಲ್ ಮೇಕ್ ಆರ್ ವಿಲ್ ಫಾರ್ಮ್ ಸ್ಟ್ರಕ್ಚರ್ ಆಫ್ ದ ವರ್ಡ್. ಒಂದೊಂದು ಓವಲ್ ಸೌಂಡ್ ಕೂಡ ಒಂದೊಂದು ಕಡೆ ಫಾರ್ಮೇಶನ್ಸ್ ಹಾಕ್ತಿದ್ದಾಗೆ ವರ್ಡ್ ಅಲ್ಲಿ ಆ ವರ್ಡ್ ಅನ್ನ ಸ್ಪ್ಲಿಟ್ ಮಾಡಿ ಹೇಳುತ್ತೆ, ಸ್ಪ್ಲಿಟ್ ಮಾಡಿ ಅಥವಾ ಸ್ಟ್ರಕ್ಚರ್ ಮಾಡಿ ಹೇಳುತ್ತೆ. ಓಕೆನಾ? ಸೊ ದಟ್ ಈಸ್ ದ ಕೆಪಾಸಿಟಿ ಆಫ್ ಓವಲ್ ಸೌಂಡ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಓಕೆ ಫೈನ್. ಸೊ ಹಾಗಾದ್ರೆ ಇದೇ ವರ್ಡ್ಸ್ ಗಳನ್ನ ಮತ್ತೆ ನೋಡೋಣ. ಹೇಗೆ ಈಗ ಒನ್ ವರ್ಡ್ ಅಂದಾಗ ನಿಮ್ಗೆ ಅನ್ಸುತ್ತೆ ಮ್ಯಾಮ್ ಬೋರ್ಡ್ ಅಂತ ಬರೆದ್ರಿ, BOARD. ಸಿಯರ್ BOARD ಬೋರ್ಡ್. ಓವಲ್ ಸೌಂಡ್ಸ್ ಅನ್ನ ಹೇಗೆ ಅಪ್ಲೈ ಮಾಡೋದಂದ್ರೆ ರಿಮೆಂಬರ್ ಹೌ ಮೆನಿ ಟೈಮ್ಸ್ ಓವಲ್ ವರ್ಡ್ಸ್ ಆರ್ ರಿಪೀಟ್. ಓಕೆನಾ? ಹೌ ಮೆನಿ ಓವಲ್ಸ್ ವರ್ಡ್ಸ್ ಆರ್ ಅಪ್ಲೈಡ್ ಇನ್ ದ ಸೇಮ್ ವರ್ಡ್. ಒಂದು ವರ್ಡ್ ಅಲ್ಲಿ ಹೌ ಮೆನಿ ಟೈಮ್ಸ್ ವರ್ಡ್ಸ್ ಬಂದಿದೆ ಅಂತ ಅಂದ್ರೆ ಓವಲ್ ಸೌಂಡ್ಸ್ ಬಂದಿದೆ ಅಂತ ನೋಡ್ಕೊಬೇಕು. ಹೌ ಮೆನಿ ಟೈಮ್ಸ್? 2 times. ಎಸ್, 2 times. ಹಾಗಾದ್ರೆ 2 ಓವಲ್ಸ್ ಅಲ್ವಾ ಮ್ಯಾಮ್? ನೋ. Immediate ovals not considered as the another one syllable. Immediate ovals are considered as 1 syllable. Remember, idu ಒಂದು ಪಾಯಿಂಟ್ ನಿಮಗೆ ಸಿಗುತ್ತೆ. Immediate oval sounds are considered as 1 syllables. Understand? ಬೋರ್ಡ್ ಇಮಿಡಿಯೇಟ್ 1 by 1 ಅಂದ್ರೆ ಒಂದರ ಪಕ್ಕ ಮತ್ತೊಂದು ಓವಲ್ ಸೌಂಡ್ ಬಂದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? 1 syllables ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ 1. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮೆಥಡ್ ಅನ್ನ ನೋಡೋಣ. ಓಕೆ ಮ್ಯಾಮ್. ನೆಕ್ಸ್ಟ್ ಫಿಸಿಕಲ್. ಮ್ಯಾಮ್ ಫಿಸಿಕಲ್ ವರ್ಡ್ ಅಲ್ಲಿ ನೀವು ಹೇಳಿ. ಫಿಸಿಕಲ್. ಸೊ ಫಿಸಿಕಲ್ ಅಲ್ಲಿ ಹೇಗೆ ಮ್ಯಾಮ್? ಸಿಯರ್ ಫಿ HY sounds E sounds high. Yes, no? So, ನೀವು ನೆನಪಿಟ್ಕೊಳ್ಳಿ, ಓವಲ್ ಸೌಂಡ್ಸ್ ಇರ್ಬೋದು, ಕಾನ್ಸೋನೆಂಟ್ ಸೌಂಡ್ಸ್ ಇರ್ಬೋದು. ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಸೌಂಡ್ಸ್, ನಾಟ್ ಅ ಲೆಟರ್. ಲೆಟರ್ ಮೇಲೆ ಡಿಪೆಂಡ್ಸ್ ಆಗಬೇಡಿ. ಫಿಸಿಕಲ್ ಹೇಳ್ಬೇಕಾದ್ರೆ ಫಿ ಸೌಂಡ್, SIC ಅಲ್. ಸಿಯರ್ ಫಿ ಇಯರ್ 1 sound high, C 2 oval, AL 3 sounds. ಫಿಸಿಕಲ್ ಇಟ್ಸ್ 3 syllables. ಅರ್ಥ ಆಗ್ತಿದೆಯಲ್ಲ? ಸೊ ಸೌಂಡ್ಸ್ ಫಿ ಅನ್ನುವಂತಹ ಸೌಂಡ್ ಬರ್ತಿರುವಂತದ್ದು ಓವಲ್ ಸೌಂಡ್. SI ಹೈ and next to CAL hey. It's 3 syllables. Okay, fine. Next, another one, they will. See here, 2 syllables ille ಕಾಣಿಸ್ತಿದೆ. 2 ovals are available here. So, they split will. VIL will. They will. It's 2 syllables. Next, remember, actor. First oval sound. If word has a first letter has a oval sound, this is considered separate 1 syllables. Clear?
Remember, first begin word with the vowel sound. Vowel sound ಏನಾದ್ರೂ ಕೂಡ ಪ್ರಾರಂಭದಿಂದಲೇ ಅಥವಾ ಆ ವರ್ಡ್ vowel sound ಇಂದ ಪ್ರಾರಂಭವಾಗಿದ್ರೆ that word consider one syllable. Hack, ha, pronunciation, hey, apple, ha, hack, ter. So, T-O-R, ter. Okay, na? So, it is 2 syllables. Next, here, September, 3 syllable. Here, split easy agagtide. A-C-P, sep, he, T-E-M, tem, bar, B-R, bar. 3 times. Vowel sounds here available, so 3 syllables. Discovery, re, R-Y, re is a sound of E. E, not he, E. Okay, so discovery, so it's a 4 syllables. Next, Jan Hari. See here, Jan Hari. I said already, U-A. Repeated. Her ಕಂಟಿನ್ಯೂಸ್ಲಿ ಏನಾಗಿದೆ ಯು ಅಂಡ್ ಎ ವೋವಲ್ ಸೌಂಡ್ಸ್ ಬಂದಿದೆ 2 times. ಅಂದ್ರೆ ಒಂದರ ಪಕ್ಕ ಒಂದು ವೋವಲ್ ಸೌಂಡ್ಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಕನ್ಸಿಡರ್ ಹ್ಯಾಸ್ ಅ 2 syllable. ದಿಸ್ ಈಸ್ ಕನ್ಸಿಡರ್ ಹ್ಯಾಸ್ ಅ 1 syllable. ಒಂದರ ಪಕ್ಕ ಒಂದು ವೋವಲ್ ಸೌಂಡ್ ಬಂದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಸಿಂಗಲ್ ಸಿಲಬಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೌತ್. ಸಿ ಹಿಯರ್ ಅಗೈನ್ ಹೋ ಅಂಡ್ ಯು, ದಿಸ್ ಬೋತ್ ಆಲ್ಸೋ ವೋವಲ್ ಸೌಂಡ್. ದಿಸ್ ಈಸ್ ಕನ್ಸಿಡರ್ ಆಸ್ ದ ಸಿಂಗಲ್ ಸಿಲಬಲ್ಸ್ 1. ಕ್ಲಿಯರ್ ಅಂತ ಅನ್ಕೊಂತೀನಿ ಹೇಗೆ ಅಪ್ಲೈ ಮಾಡೋದು. ಹಾಗೇನೆ here see another one, T-R-E-E, tree. Yes, no, T-R-E-E, tree. Ma'am, 1 syllables ಹೇಳಲಿಕ್ಕೆ ಕೂಡ and 2 syllables ಎಂಡಲ್ಲಿ ಕೂಡ ಬಂದ್ರೆ it is considered as the 1 syllables. ಓಕೆನಾ? ಸೊ immediate 2 syllables ಎಂಡಲ್ಲಿ ಬಂದ್ರೆ ಕೂಡ this is considered as the 1 syllable. If it is the word started with the vowel sound. Na already ಹೇಳಿದಾಗೆ vowel sound in the actor, that is considered it is a vowel. ಇಲ್ಲಿ ನೋಡಿ pronunciation ಆಗ್ತಿದಾಗೆ separate vowels ಅನ್ನ ತಗೊಳುತ್ತೆ. ಹೆಂಡಲ್ಲಿ ಬರುವಂತ ಯಾವುದೇ vowel sounds separate vowel ಆಗಿ ಅಥವಾ separate sounds ಆಗಿ ಸಿಲಬಲ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. ಇಷ್ಟು ಪ್ಯಾಟರ್ನ್ಸ್ ನಿಮ್ಗೆ ಗೊತ್ತಾದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮಾರ್ಕ್ಸ್ ಅಂತ ನಾ ಹೇಳ್ತಿದ್ದೀನಿ. ಓಕೆನಾ? ಇಲ್ಲಿ ಕನ್ಫ್ಯೂಷನ್ಸ್ ಬೇಡ. ಫಸ್ಟ್ ಈ ಒಂದು ಚಿಂಟು ಪಾಮ್ ಮೆಥಡ್ ಅನ್ನ ಅಪ್ಲೈ ಮಾಡಿ ನೋಡಿ. ದಟ್ ಈಸ್ ನಾಟ್ ಫೈನಲ್. ಅದೇ ಫೈನಲ್ ಅಲ್ಲ, ಅದನ್ನೇ ಫೈನಲ್ ಆಗಿ ಇಟ್ಸ್ ಓಕೆ ಅಂತ ಬರೆಯೋದು ಬೇಡ. ಸೊ ಹಾಗೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ದ ವೋವಲ್ ಸೌಂಡ್ಸ್ ಅಂಡ್ ಸ್ಟ್ರಕ್ಚರ್ ದ ಸೌಂಡ್ಸ್. ಎಷ್ಟು ಟೈಮ್ಸ್ ಸ್ಪ್ಲಿಟ್ ಆಗುತ್ತೆ ಅಂತ ಒಂದು 2 to 3 times ಮಾಡಿ. ಜೊತೆಗೆ ನಾನು ಏನಿಲ್ಲಿ ಅಪ್ಲೈ ಮಾಡಿದ್ದೀನಿ ಈ ವರ್ಡ್ಸ್ ಗಳನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಒಂದು ಪೇಪರ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡು ನೀವು ಒಂದಷ್ಟು ಲಿಸ್ಟ್ ಗಳನ್ನ ತಗೊಳ್ಳಿ. ಲೈಕ್ ಒಂದು 5 years 6 years ಬ್ಯಾಕ್ ಪೇಪರ್ಸ್ ಇರ್ಬೋದು, ಅದರ್ವೈಸ್ ಸಮ್ ಮಾಡೆಲ್ ಪೇಪರ್ಸ್ ಇರ್ಬೋದು. ಅದನ್ನೆಲ್ಲ ತಗೊಂಡು ನೀವು ಮಿನಿಮಮ್ ಒಂದು 40 to 50 ಪ್ರಾಕ್ಟೀಸ್ ಮಾಡಿದಾಗ ಇಟ್ ವಿಲ್ ವೆರಿ ಈಸಿ ಅಂತ ನಾ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ I did 1 syllables and 2 syllables words and 3 syllables. 1 syllables, 2 syllables, 3 syllables words ಅನ್ನ ನಿಮಗೆ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ವರ್ಡ್ಸ್ ಗಳನ್ನ ಕೂಡ ನೀವೇನ್ ಮಾಡಿ ನೋಟ್ ಮಾಡ್ತಾ ಹೋಗಿ. ನೋಡಿ 1 syllables ಮ್ಯಾಕ್ಸಿಮಮ್ ಟೈಮ್ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಟೈಮ್ಸ್ ಇನ್ 10th standard they apply 1 or 2 syllables. ಅದರ 10 to 20% they are applied 3 syllables. 4 syllables ಗೆಲ್ಲ ತುಂಬಾ ಸರಿ ಹೋಗೂ ಇಲ್ಲ. ಸೊ ನೀವು 1 2 3 syllables ಅನ್ನ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅವ್ರು ಎಷ್ಟೇ ಸಿಲಬಲ್ಸ್ ಅನ್ನ ಕೊಟ್ಟರು ಕೂಡ ಇಟ್ ಈಸ್ ಈಸಿ. 1 syllables ನಾನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ, ಇನ್ನೂ ವರ್ಡ್ಸ್ ಗಳಿದೆ, ಬಟ್ ಐ ಹ್ಯಾವ್ ವೆರಿ ಸ್ಮಾಲ್ ಬೋರ್ಡ್, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಬರೆದಿದ್ದೀನಿ. ನೀವು ಇನ್ನೂ ಕೆಲವೊಂದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. 1 syllables ಡೇ, ತುಂಬಾ ಈಸಿ ನೋಡಿ. ಎ ಸೌಂಡ್ ವೋವಲ್ ಸೌಂಡ್. ಕ್ಯಾಟ್, ಅದನ್ನ ಹೀಗೆ ಚಿಂಟು ಬ್ಲೈಂಡ್ ಮೆಥಡ್ ನೋಡಿ. ಡೇ, ಹೀಟ್, ಕೇಕ್, ಮ್ಯಾಮ್. He again come, no. Last vowel sounds are not considered as a syllables. ನಾ ಆಲ್ರೆಡಿ ಹೇಳಿದಾಗೆ ಕೇಕ್, ಸಮಟೈಮ್ಸ್ ಈ ತರ ಮಾಡ್ತಾರೆ ನಮ್ಮ ಮಕ್ಕಳು. ಕೇಕ್ ಬರುತ್ತಲ್ಲ ಮ್ಯಾಮ್, ನೋ. ಕೇಕ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೋ vowel sounds are stretch here. ಸ್ಟ್ರೆಚ್ ಮಾಡ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ನಿಮಗೆ ಗೊತ್ತಿರ್ಲಿ, ಲಾಸ್ಟ್ vowel sounds are not considered as the ಸಿಲಬಲ್ಸ್ ಆಗಿ ಕನ್ಸಿಡರ್ ಆಗ್ಲಿಕ್ಕೆ ಇಲ್ಲ. ಡಬಲ್ ಬಂದಿದ್ರೆ ಒಂದನ್ನ ತಗೊಳುತ್ತೆ. ಲೈಕ್ ಹಿ, ಇಟ್ ವಿಲ್ ಕನ್ಸಿಡರ್ ಹ್ಯಾಸ್ ದ
1. ಓಕೆ, ಬಟ್ ಇಲ್ಲಿ ಒಂದು ಸಿಂಗಲ್ ಓವಲ್ ಬಂದ್ರೆ ಇಟ್ ವಿಲ್ ನಾಟ್ ಕನ್ಸಿಡರ್ ಹ್ಯಾಸ್ ಅ ಸಿಲಬಲ್ಸ್. ನೆನ್ಪಿಟ್ಕೊಳ್ಳಿ, ಮರೆಯುವಂಥದ್ದು ಬೇಡ. ಸೊ ನೆಕ್ಸ್ಟ್ ಹಿಯರ್ ಡೇ 1 syllable, heat, cake, grass, cap, slip, school. Ma'am, school. See here, repeated vowel sound. School 1, dress 1, rock 1, life 1, Q. It's also 1 syllables. Yes. ಓಕೆ, ಈ ರೀತಿ ನೀವೇನ್ ಮಾಡಬೇಕು, 1 syllables ಅನ್ನ ಐಡೆಂಟಿಫೈ ಮಾಡಬೇಕು. ಮ್ಯಾಕ್ಸಿಮಮ್ 90% 1 syllables ಆರ್ 1 vowel ಇರುತ್ತೆ. ಸಮಟೈಮ್ಸ್ ಈ ತರ ಕೇಕ್ ಈ ತರ ಆದಾಗ ಕನ್ಫ್ಯೂಷನ್ಸ್ ಬೇಡ, ಹಾಕ್ತೀರಾ. ಯಾಕೆಂದ್ರೆ ಎಕ್ಸಾಮಿನೇಷನ್ ಟೆನ್ಷನ್ ಆಗಿರುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ನಾನು ಇದು ಕರೆಕ್ಟಾ ಇದು ರಾಂಗ ಈ ತರ ತುಂಬಾ ಕನ್ಫ್ಯೂಷನ್ ಆಗ್ತಿರೋದ್ರಿಂದ ಸೊ ಈ ರೀತಿ ಕನ್ಫ್ಯೂಷನ್ಸ್ ಬೇಡ ಅಂತಾನೆ ಹೇಳ್ತಿರೋದು. ಫೈನಲ್ ಓವಲ್ಸ್, ವರ್ಡ್ಸ್ ಎಂಡಿಂಗ್ ಓವಲ್ಸ್ ವಿಲ್ ನಾಟ್ ಕನ್ಸಿಡರ್ ಹ್ಯಾಸ್ ದ ಸಿಲಬಲ್ಸ್. ಇದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಕೇಳಿಸ್ತಿದ್ಯಾ? ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಫಾರ್ 2 syllables. 2 syllables ಲಿಸ್ಟ್ ಮಾಡಿದ್ದೀನಿ. ಐ ಮೇಡ್ ಲಿಸ್ಟ್ ಹಿಯರ್. ಟೇಬಲ್, ಟೇಬಲ್. ಸಿಯರ್ ಟೇಬಲ್. ಮ್ಯಾಮ್ ಇಲ್ಲಿ ನೀವು ಲಾಸ್ಟ್ ಕನ್ಸಿಡರ್ ಆಗಲ್ಲ ಅಂತ ಹೇಳಿದ್ರಿ. ರಿಮೆಂಬರ್, ಬಲ್ ಇಟ್ ಇಸ್ ನಾಟ್ ಸಪರೇಟ್ ವರ್ಡ್ ಅನ್ನ ತಗೋತಿಲ್ಲ. ಬಲ್ ಇಟ್ ಇಸ್ ಅ BLE, ಬಲ್ ತಗೋತಿದೆ. ಇಲ್ಲಾದ್ರೆ ಕೇಕ್ ಅಷ್ಟಕ್ಕೆ ಸ್ಟಾಪ್ ಆಗ್ತಿದೆ. ಬಟ್ ಇಲ್ಲಿ ಬಲ್ ಇಟ್ಸ್ ಅ ಪ್ರೊನೌನ್ಸಿಯೇಷನ್ ಮಾಡ್ತಿದೆ. ಓಕೆನಾ? ಸೊ ಟೇಬಲ್. 2 ಪೆನ್ಸಿಲ್. ಇಲ್ಲಿ ನೀವು ಹಾಗೆ ಕೂಡ ತಗೋಬಹುದು. 1, 2. ಓಕೆನಾ? ಸೊ ಪೆನ್ಸಿಲ್. ಎಂಜಾಯ್, ಟೋಟಲ್. ಎಲ್ಲ ಸ್ಪ್ಲಿಟ್ ಆಗುತ್ತೆ ನೋಡಿ ಆರಾಮಾಗಿ. ಪೆನ್ಸಿಲ್, ಎಂಜಾಯ್, ಟೋಟಲ್, ಪ್ರಾಬ್ಲಮ್, ಮೆಡಲ್, MEDAL, DAL, ಡಲ್, ಹ್ಯಾರೋ. ನೋಡಿ ಇಲ್ಲಿ ಹ್ಯಾರೋ, RROW. 2 syllables. ಹೇ ಸಪರೇಟ್ ಓವಲ್ ಸೌಂಡ್ಸ್ ಅನ್ನ ಕೊಡ್ತಿದೆ. 1 syllables ಅದು ಸಪರೇಟ್ ನಿಂತಿದೆ. ಓಕೆನಾ? ಪಿಕ್ನಿಕ್, ವೈರಸ್, ಲಿಟಲ್. ಓಕೆನಾ? ಟಲ್. ಮ್ಯಾಮ್ ಹೇಳಿ ನೀವು ಸೌಂಡ್ ಆ ತರ ಬರದೇ ಇಲ್ಲ ಅಂತ ಹೇಳಿದ್ರಿ. ನೋ ವೇ. ಬಟ್ ಲಿಟಲ್, ಟಲ್ ಅನ್ನೋಂಥದ್ದು ಏನ್ ಮಾಡ್ತಿದೆ ಅಂದ್ರೆ ಪ್ರೊನೌನ್ಸಿಯೇಷನ್ ಅನ್ನ ಕೊಡ್ತಿದೆ. ಇಲ್ಲಿ ಈ ಕೊಡ್ತಿಲ್ಲ, ಈ ಪ್ರೊನೌನ್ಸಿಯೇಷನ್ ಅನ್ನ ಕೊಡ್ತಿಲ್ಲ. ಟಲ್ ಅನ್ನುವಂಥದ್ದು ಪ್ರೊನೌನ್ಸಿಯೇಷನ್ ಅನ್ನ ಕೊಡ್ತಿದೆ. ಓಕೆನಾ? ಸೊ ಹೀಗೆ ನಾರ್ಮಲ್ ಆಗಿ ನಾವು ಬ್ಲೈಂಡ್ ಮೆಥಡ್ ತಗೊಂಡ್ರು ಕೂಡ ಟೇಬಲ್, ಪೆನ್ಸಿಲ್, ಎಂಜಾಯ್, ಟೋಟಲ್ ಅಂಡ್ ಪ್ರಾಬ್ಲಮ್, ಮೆಡಲ್. ಇಟ್ ಈಸ್ ಆಲ್ಸೋ ಸೇಮ್. ಬಟ್ ನಿಮಗೆ ಕನ್ಫ್ಯೂಷನ್ಸ್ ಬೇಡ ಅಂತ ನಾನು ಓವಲ್ ಅನ್ನ ಅಪ್ಲೈ ಮಾಡುವಂತ ಮೆಥಡ್ ಅನ್ನ ಹೇಳ್ತಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಥರ್ಡ್ ಬಂದ್ರೆ 3 syllables ಅನ್ನ ನಾನು ಕೊಟ್ಟಿದ್ದೀನಿ. ಹಾಗೆ 1, 4, 8. ಬಟ್ 4 syllables ಗೆ ನಾನು ಹೋಗಿಲ್ಲ. ಬಿಕಾಸ್ ಎಕ್ಸಾಮಿನೇಷನ್ ತುಂಬಾ ನಿಯರ್ ಇರೋದ್ರಿಂದ ತುಂಬಾ ಬ್ರೀಫ್ ಆಗಿ ತಗೊಂಡೋಗೋದು ಬೇಡ. ಜೊತೆಗೆ ನಾನು ಹೇಳಿದ್ದೀನಿ ಸಬ್ಜೆಕ್ಟ್ ಪ್ಲಸ್ ವರ್ಬನ್ ಅಂದ್ರೆ ವರ್ಬಾಗಿ ಹೇಗ್ ಬರುತ್ತೆ, ಪ್ಲಸ್ ಸಿಲಬಲ್ಸ್ ಅಲ್ಲಿ ವರ್ಬಲ್ಲಿ ಹೇಗೆ ನಿಮಗೆ ಅಪ್ಲೈ ಅನ್ನ ಮಾಡುತ್ತೆ ಅಂತ ಎಲ್ಲ ಹೇಳಿದ್ದೀನಿ. ಬಟ್ ಅದನ್ನೆಲ್ಲ ತಲೆ ಹಿಡಿಸ್ಕೊಳ್ಳೋದು ಬೇಡ. ಬಿಕಾಸ್ ಯು ಆರ್ ವೆರಿ ನಿಯರ್ ಟು ಎಕ್ಸಾಮಿನೇಷನ್. ನೆಕ್ಸ್ಟ್ ಸಿಯರ್ ಆಕ್ಸಿಜನ್. ನೋಡಿ ಇಲ್ಲಿ ತುಂಬಾ ನೀಟ್ ಆಗುತ್ತೆ. ಹಾ ಸಪರೇಟ್ 1 vowel, ಸಿ ಈ ಸೌಂಡ್, ಜನ್ 3 syllable. ಆಕ್ಸಿಜನ್ 3 syllable. ಪಾಸಿಟಿವ್. ನೋಡಿ ಇಲ್ಲಿ ಈ ಹೆಂಡ್ ಆಗ್ತಿಲ್ಲ, ಟೀವ್ ಈ ಅನ್ನ ತಗೋತಿದೆ. ಈ ವರ್ಡ್ ಅನ್ನ ಇದೇನ್ ಮಾಡ್ತಿಲ್ಲ ಅಂದ್ರೆ ಕನ್ಸಿಡರ್ ಮಾಡ್ತಿಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ಸೇಮ್, ಬೋತ್ ಆಲ್ಸೋ 3 syllables. ಸಾಟರ್ಡೇ. ಸಾಟರ್ಡೇ. ಓಕೆ, ಸಾಟರ್ಡೇ 3. ಕ್ಯಾಮೆರಾ, 3 syllables. ಕ್ಯಾಮೆರಾ. ಟೆಲಿಫೋನ್, 1 syllables. Remember, phone 1 syllables. Telephone, it's a 3 syllables. Negative, positive 3 syllables. Next, calcium, it's a calcium. It's a 3 syllables. Difficult. ನೋಡಿ ಇಲ್ಲಿ ಬಂದೇ ಇಲ್ಲ, ಓವಲ್ ಸೌಂಡ್ ಬಂದೇ ಇಲ್ಲ. ಡಿಫಿಕಲ್ಟ್. ಸೊ ಸಾರಿ, ಯು ಬಂದಿದೆ. ಡಿಫಿಕಲ್ಟ್ ಇಟ್ಸ್ ಅ 3 syllables. ಓಕೆನಾ? ಈ ರೀತಿನಲ್ಲಿ ನೀವು ಸಿಲಬಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಮೆಥಡ್ಸ್ ಅನ್ನ ಅಪ್ಲೈ ಮಾಡುವಂಥದ್ದು ಇರ್ಬೋದು, ಇನ್ನು ಡಿಫ್ರೆಂಟ್ ಆಗಿದೆ. ಬಟ್ ಇಟ್ ಈಸ್ ಎನಫ್ ಫಾರ್ ಯುವರ್ 10th standard ಎಕ್ಸಾಮಿನೇಷನ್. ಇಟ್ ಈಸ್ ಎನಫ್ ಫಾರ್ PU ಆಲ್ಸೋ. ಓಕೆನಾ? ಸಿಲಬಲ್ಸ್ ಇಷ್ಟೇ ಸಾಕು. ಸಿಲಬಲ್ಸ್ ಅಲ್ಲಿ ಇನ್ನೇನನ್ನು ನೋಡೋದು ಬೇಡ. ಓವಲ್ ಸೌಂಡ್ಸ್ ಅನ್ನ ನೋಡ್ಕೊಳ್ಳಿ. ಜೊತೆಗೆ
ಫಸ್ಟ್ ಯಾವಾಗ್ಲೂ ನಿಮ್ಗೆ ಏನ್ ಆನ್ಸರ್ ಕರೆಕ್ಟ್ ಅನ್ಸುತ್ತೆ, ಲೈಕ್ ಎಕ್ಸಾಮಿನೇಷನ್ ಹೋದಾಗ ದಿಸ್ ಇಸ್ ರೈಟ್ ಆನ್ಸರ್ ಅಂದಾಗ ಅದನ್ನ ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೊಂಡು ಪೆನ್ಸಿಲ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಎಳೀತಾ ಏನೇನೋ ಮಾಡಬೇಡಿ. ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಓಕೆನಾ. ಮತ್ತಷ್ಟು ಕನ್ಫ್ಯೂಷನ್ಸ್ ಆಗುವಂಥದ್ದು, ಹಿಂದೆ ನೋಡೋದು, ಮತ್ತೊಬ್ರನ್ನೇನೋ ಕೇಳುವಂಥದ್ದು, ಅವ್ರು ನಿಮಗೆ ಮಿಸ್ಗೈಡ್ ಮಾಡುವಂಥದ್ದು, ಇದೆಲ್ಲ ಬೇಡ. ಪ್ರಾಪರ್ ಆಗಿ ಕಲೀರಿ. ಪ್ರಾಪರ್ ಆಗಿ ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಯು ವಿಲ್ ಗೆಟ್ ಅ ಮಾರ್ಕ್ಸ್ ಅಂತ ನಾನು ಹೇಳ್ತಿದ್ದೀನಿ, ಓಕೆನಾ. ಸೊ ಇಫ್ ಯು ಹ್ಯಾಡ್ ಎನಿ ಡೌಟ್ ಅಬೌಟ್ ವೋವೆಲ್ ಸೌಂಡ್, ಕಮೆಂಟ್ ಅನ್ನ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಸಪರೇಟ್ ಮೆಸೇಜ್ ಅನ್ನ ಮಾಡಿ. ಐ ವಿಲ್ ರೆಡಿ ಟು ಸಾಲ್ವ್ ದಿಸ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಈ ಸಿಲೆಬಸ್ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ. ಡೆಫಿನೆಟ್ಲಿ ನೀವು ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕ್ಸ್ ತಗೊಂತೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಹೊಸ ಟಾಪಿಕ್ ಜೊತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸಿ ಯು ಅಗೇನ್. ಓಕೆ.